ನಮಸ್ಕಾರ ಎನ್ ನ್ಯೂಸ್ಗೆ. ನ್ಯೂಸ್ ಒಳಗೆ ಏನಪ್ಪ ಅಂದ್ರೆ ಚಂದ್ರಪ್ರಭಾ ಅವರು ಅದಾರ ನೋಡಿದ್ರಿ. ಅವರು ಹೊರಗಡೆ ಬಂದ ಮ್ಯಾಗ ಏನೇನು ಹೇಳಿದಾರಪ್ಪ ಅಂದ್ರೆ ಈ ರೀತಿ ಹೇಳಿದಾರ. ಕಾವ್ಯ ಮತ್ತು ಗಿಲ್ಲಿ ಬಾಂಡಿಂಗ್ ಮಸ್ತ್ ಐತಂತ. ಬಿಗ್ ಬಾಸ್ ಒಳಗೆ ಅವರು ಬಡ್ದಾಡ್ತಾರು, ಆದ್ರೆ ಕರೆ ಆದ್ರೆ ಅವರಲ್ಲಿ ಮತ್ತು ಹೊಂದಾಣಿಕೆನೇ ಇರ್ತಾರು. ಮಾಡು ಅಣ್ಣನ ಬಗ್ಗೆನೂ ಇದ್ದಾರು. ಅವ್ರು ಯಾರ ಜೊತೆನೂ ಹೋಗೋದಿಲ್ಲ. ಅವ್ರ ಜೊತೆ ಯಾವ ನಿಗ್ರಹ ಮಾಡ್ಕೊಂಡ್ರೆ ಅವ್ರನ್ನ ಬಿಡುದಿಲ್ಲ. ಅಂದ್ರೆ ಅವ್ರಿಗೆ ಯಾವ ನಿಗ್ರಹ ಮಾಡ್ರೆ ಅವ್ರನ್ನ ಬಿಡುದಿಲ್ಲ. ಹಂಗೆ ಮತ್ತು ಅಶ್ವಿನಿ ಇದು ಹೇಳಿದಾರು, ಹಂಗೆ ರಕ್ಷಿತ್ ಅಂದು ಹೇಳಿದಾರು, ಎಲ್ಲರಿಗೂ ಹೇಳಿದಾರು. ಅಶ್ವಿನಿ ಅವರು ಆ್ಯಟಿಟ್ಯೂಡ್ ತೋರ್ಸಾಕೊಂಡಾರು, ಅಲ್ಲಿ ಕೆಲಸ ಆಗುವತ್ತು. ಅಂದ್ರೆ ಅಶ್ವಿನಿ ಅವರು ಏನದಾರಲ್ಲ, ಅಶ್ವಿನಿ ಕೂಡ ಆ್ಯಟಿಟ್ಯೂಡ್ ತೋರ್ಸಾಕೊಂಡಾಳು, ಆದ್ರೆ ಕೆಲಸ ಆಗುವತ್ತು ಅಂತ ಹೇಳಿದಾರು. ಹಂಗೆ ರಕ್ಷಿತ್ ಅದಲ್ಲಾಕಿ ಕನ್ನಡ ಬರ್ತೈತೋ ಇಲ್ಲೋ ಅಂತ ಅದನ್ನೂ ಒಂದು ಪಾಯಿಂಟ್ ಕೇಳಿದಾರು ಮೀಡಿಯಾದೊಳಗೆ. ಆದ್ರೆ ಅದು ನ್ಯೂಸ್ ಒಳಗೆ, ಇದು ನಮ್ಮ ನ್ಯೂಸ್ ಅಂತ ನ್ಯೂಸ್ ಒಳಗೆ ಕೇಳಿದಾರೋ ಅವ್ನು ಹೇಳಿದಾನ. ಹತ್ರ ಉತ್ತರ ಹೇಳಿದಾನು, ಕನ್ನಡ ಬರ್ತೈತವ್ರಿಗೆ ತೊಡೆ, ಆದ್ರೆ ಹಂಗೆ ಆ್ಯಕ್ಟಿಂಗ್ ಮಾಡ್ತಾರೋ ಅಂತ ಅವ್ನು ಹೇಳಿದಾನೆ ಚಂದ್ರಪ್ರಭಾ ಅವರು. ಆದರೆ ಇನ್ನೊಂದೇನು, ಚಂದ್ರಪ್ರಭಾ ನೀವು ಹಂಗ್ಯಾಕೆ ಓಡಿ ಬಂದ್ರಿ ನಿಮ್ಮನ್ನು ಬಿಟ್ಟಾಗ ಅಂತ ಹೇಳಿದಾರು. ಏನು ಮಾಡೋದು, ನನ್ನ ಮೈಂಡ್ ಸೆಟ್ ಒಳಗೆ ಹಂಗಿತ್ತು, ಹಂಗಾತು ಅಂತ ಹೇಳಿ ಅವರು ಬಂದುಬಿಟ್ಟಾರ. ಒಮ್ಮೆ ಯಾರ ಜೊತೆ ಮಾತಾಡಲಿಲ್ಲ ಅಂತೇಳಿ. ಇದಕ್ಕೆ ನಿಮ್ಮ ಉತ್ತರ ಏನೈತೆ ಹೇಳ್ರಿ ನೋಡು. ಅವ್ರು ಹಂಗೆ ಬಂದಿದ್ದು ಸರಿನೋ ತಪ್ಪೋ ಕಮೆಂಟ್ ಮಾಡಿ ಹೇಳ್ರಿ. ಈ ಸದ್ಯ ನಿಮಗೆ ಕಾವ್ಯ ಬಾಂಡಿಂಗ್ ಗಿಲ್ಲಿ ಬಾಂಡಿಂಗ್ ಚಲೋ ಅನಿಸ್ತು. ಹಂಗೆ ಗಿಲ್ಲಿನ ಚಲೋ ಅನ್ಸ್ಯಾನ ಬಿಡಿ ಎಲ್ಲರಿಗೂ. ಹಂಗೆ ಮಾಡು ನಿಪ್ನಾಳ ನಾನು ಚಲೋ ಅನ್ಸ್ಯಾನ. ಅವ್ನು ಯಾರು ಬಿಟ್ಟು ಹೋದ್ರು ಅದನ್ನೂ ಒಂದು ಹೇಳ್ಬಿಟ್ಟಾರು. ಅವ್ನು ಯಾವ ಅವ್ರನ್ನ ಕೆಣಕ್ತಾನೆ, ಅವ್ರು ನಾವು ಬಿಡೋದು ಸುಮ್ಮಿರ್ತಾನೆ. ಕರೆ ಕೆಣಕಿದವ್ರು ಬಿಡ್ಲಂತಿದ್ದಾನು. ಆದರೆ ಈ ಸಲ ಏನಾಗಿತ್ತು ಅಂದ್ರೆ ಅಲ್ಲಿ ಮಾಡು ನಿಪ್ನಾಳಿಗೆ ಎಲ್ಲರೂ ಮನಿ ಮಂದಿಯೆಲ್ಲ ದುಶ್ಮನಾಗಿದ್ದಾರೆ. ಹೊರಗೆ ಬಂದ್ಮ್ಯಾಗ ಗೊತ್ತಾಗಿತ್ತು ಚಂದ್ರಪ್ರಭಾ ಗಿಲ್ಲಿ ಮತ್ತು ಕಾವ್ಯನ ಕ್ರೇಜ್ ಎಷ್ಟು ಐತಿ, ಕರ್ನಾಟಕದಾಗ ಎಷ್ಟು ಕೆಟ್ಟ ಕ್ರೇಜ್ ಐತಿ ಅಂತ ನನಗೆ ಗೊತ್ತಿರಕ್ಕೆಲ್ಲ ಅಂತ ಅವ್ರು ಹೇಳಿಬಿಟ್ಟಾರೆ. ಈ ಸದ್ಯ ಇದಕ್ಕೆ ನಮ್ಮ ಜನತೆ ಏನಂತೈತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಚಂದ್ರಪ್ರಭಾ ಅವರು ಹಂಗೆ ಮನಿಂತ್ರ ಒಮ್ಮೆ ಡೈರೆಕ್ಟ್ ಹೊರಗೆ ಬಂದಿದ್ದು ನಮಗಂತ್ರಿ ಸರಿ ಅನಿಸಿಲ್ರಿ. ಅದ ನಿಮಗೇನಾರು ಚಲೋ ಅನಿಸೈತಿ ಅಂದ್ರೆ ನೀವು ಅವ್ರನ್ನ ಲೈಕ್ ಮಾಡೋರು ಎಷ್ಟು ಮಂದಿದಾರೆ ನಮಗೆ ಗೊತ್ತಿಲ್ಲ. ಆದರೆ ಗಿಲ್ಲಿ ಮತ್ತು ಕಾವ್ಯ ಅಳೋಣ ಇವ್ರು ನಮಗೆ ಮಾತ್ರ ಲೈಕ್ ಅನಿಸಿರೋ. ನೆಕ್ಸ್ಟ್ ಇನ್ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಇವ್ರು ಏನದಾರಲ್ಲ, ಇವ್ರದ್ದು ಹತ್ರ ಫುಲ್ ಎಂಟರ್ಟೈನ್ಮೆಂಟ್ ಅಂತ ನಾನು ಅನ್ಕೊಂಡನು. ಅವ್ರವ್ರಿಗೆ ಜಗಳ ಹಿತ್ತಿ ಬಡ್ದಾಗಿ ಹೋಗ್ತಾವ. ಅದು ಲಾಸ್ಟ್ ಉಳಿಯವ್ರು ಇವ್ರ 3 ಕಂಟೆಂಟ್ ಅಂತ ನಾನು ಅನ್ಕೊಂಡನು. ಗಿಲ್ಲಿ ಕಾವ್ಯ ಮಾಳವಣ್ಣ ಮತ್ತು ಯಾರು ಉಳಿಬೋದಪ್ಪ ಅಂದ್ರೆ ಅವ್ರನ್ನ ಬಿಟ್ಟು ಯಾರು ಇರ್ತಾರೆ, ಸೊ ಯಾರ್ದಾರು ಗೊತ್ತಿಲ್ಲ. ನನಗೆ ಮಾತ್ರ ಇಷ್ಟ ಅನ್ಸೈತಿ. ನಿಮಗೇನು ಅನಿಸ್ತೈತಿ? ಈ ವಿಡಿಯೋ ನಿಮಗೆ ಚಲೋ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ನ್ಯೂಸ್ ನೋಡ್ಕೊತೀರಿ. ಈ ವಿಡಿಯೋಗಳು ನಿಮ್ಗೆ ಚಲೋ ಅನಿಸಿರ ಹಂಗೆ ನಮ್ಮ ಹಲವಾರು ವಿಡಿಯೋಗಳು ಅದಾವೆ ನಮ್ಮ ನ್ಯೂಸ್ ಚಾನಲ್ ಒಳಗೆ. ನೀವು ಪ್ಲೀಸ್ ನೋಡಿರಿ, ನಮ್ಮನ್ನು ಬೆಳೆಸ್ರಿ, ಸಬ್ಸ್ಕ್ರೈಬ್ ಮಾಡಿರಿ.